ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಾಜ್ಯದ ಸಚಿವರು ಮುನಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಇರುವಂತದ್ದು ಈಗ ಬಟಾ ಬಯಲಾಗ್ತಾ ಇದೆ. ಈವರೆಗೆ ಸುರ್ಜೇವಾಲಾ ವಿರುದ್ಧವೇ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ರು. ಊಟಕ್ಕೆ ಕರೆಯೋ ತಪ್ಪ, ಊಟಕ್ಕೆ ಸಭೆ ಸೇರೋದು ತಪ್ಪ, ಒಬ್ಬರ ಮನೆಗೆ ಒಬ್ಬರು ಊಟಕ್ಕೆ ಹೋಗುವಂಥದ್ದು ತಪ್ಪ ಅಂತ ಕಾಂಗ್ರೆಸ್ನ ನಾಯಕರು ಅಸಮಾಧಾನ ಹೊರಹಾಕ್ತಾ ಇದ್ರು. ಇದೀಗ ಈ ಅಸಮಾಧಾನ ಇರುವಂಥದ್ದು ಬಟಾ ಬಯಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಅಸಮಾಧಾನ ಇರುವಂಥದ್ದು ಬಟಾ ಬಯಲಾಗ್ತಾ ಇದೆ. ಮಧ್ಯಾಹ್ನ ಸುರ್ಜೇವಾಲಾ ಸಭೆಗೆ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ ಇಬ್ಬರು ಕೂಡ ಹಾಜರಿರಬೇಕಿತ್ತು. ಆದರೆ ಇಬ್ಬರು ಸಭೆಗೆ ಚಕ್ಕರ್ ಹೊಡೆದಿದ್ದಾರೆ. ಸಂಜೆ ಸಿಎಲ್ಪಿ ಸಭೆಗೆ ಇಬ್ಬರು ನಾಯಕರು ಹಾಜರಾಗುವಂತಹ ಸಾಧ್ಯತೆ ಇದೆ. ಸುರ್ಜೇವಾಲಾ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನು ಏನಾದರೂ ತೋರಿದ್ರ ನಾಯಕರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಸುರ್ಜೇವಾಲಾ ಅವರು ಆಹ್ವಾನ ಕೂಡ ಕೊಟ್ಟಿದ್ರು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಸಭೆಗೆ ಹಾಜರಾಗುವಂತೆ ಆಹ್ವಾನ ಕೂಡ ಕೊಟ್ಟಿದ್ರು. ಆದರೂ ಕೂಡ ನಾಯಕರು ಸಭೆಗೆ ಚಕ್ಕರ್ ಹೊಡೆದಿದ್ದಾರೆ. ದಲಿತ ಮೀಟಿಂಗ್ ರದ್ದು ಮಾಡಿದ್ದಕ್ಕೆ ನಾಯಕರ ಅಸಮಾಧಾನ ಏನಾದರೂ ಇದೆಯಾ? ಈ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದರೆ ದಲಿತರ ಸಭೆಯನ್ನು ಮುಂದೂಡಿಕೆ ಮಾಡಿಸುವಂಥದ್ದು, ಅದೇ ರೀತಿಯಾಗಿ ಅದನ್ನು ಕ್ಯಾನ್ಸಲ್ ಮಾಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರದ್ದುಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾಯಕರು ಹೇಳಿಕೆಗಳನ್ನು ಕೊಟ್ಟಿದ್ದರು ಬಹಿರಂಗವಾಗಿ. ಏನು ರದ್ದಾಗಿಲ್ಲ, ಮುಂದೂಡಿಕೆಯಾಗಿದೆ ಅಷ್ಟೇ, ಏನು ಸಭೆ ಮಾಡಬೇಡಿ ಅಂತ ಹೇಳ್ತಾರ. ದಲಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಡ ಅಂತ ಏನಾದರೂ ಹೇಳೋದಕ್ಕಾಗುತ್ತಾ ಅಂತ ಸುರ್ಜೇವಾಲಾ ಅವರ ವಿರುದ್ಧವೇ ಅಸಮಾಧಾನ ಹೊರಹಾಕಿದರು. ಆದರೆ ಈಗ ಈ ಅಸಮಾಧಾನ ಇರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ, ಬಟಾ ಬಯಲಾಗ್ತಾ ಇದೆ. ಇನ್ನು ಅಸಮಾಧಾನವನ್ನು ತಣಿಸುವಲ್ಲಿ ಸುರ್ಜೇವಾಲಾ ಅವರು ಹೇಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಎಲ್ಲ ಶಾಸಕರು ಇರುವಂತಹ ಸಭೆಯಲ್ಲೇ ನಾಯಕರನ್ನು ತರಾಟೆಗೆ ತೆಗೆದುಕೊಂಡಿದ್ರು. ನಿಮ್ಮ ರಿಪೋರ್ಟ್ ಕಾರ್ಡ್ ಏನಿದೆ ಅದನ್ನು ಕೊಡಿ ಇನ್ಮೇಲೆ ಅಂತ ಸುರ್ಜೇವಾಲಾ ಅವರು ಕೇಳಿದರು. ಹೀಗಾಗಿ ಎಲ್ಲರ ಮುಂದೆ ತರಾಟೆಗೆ ತೆಗೆದುಕೊಂಡಿದ್ದರಿಂದಾಗಿ ಕೆಲವು ನಾಯಕರು ಮತ್ತಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೆಳವಣಿಗೆ ಆಗುವಂಥದ್ದು ಕೂಡ ಕಂಡುಬರ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸರ್ ಈ ಕಡೆ ಸರ್ ನಾವಿದ್ದೀವಿ ಸರ್.